ಒಂದು ಕಡೆಗೆ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ರಾಜ್ಯಪಾಲರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ನಾಯಕರು ನೇರವಾಗಿ ರಸ್ತೆಗಿಳಿದು ಕಾಂಗ್ರೆಸ್ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು. ಪ್ರಮುಖವಾಗಿ ರಾಜ್ಯಪಾಲರಿಗೆ ಕಾಂಗ್ರೆಸ್ ನಾಯಕರು ಬಳಸ್ತಾ ಇರುವಂತಹ ಭಾಷೆ ಹಾಗೂ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ, ರಾಜೀನಾಮೆ ಕೊಡಿ ಅನ್ನುವಂಥ ಒತ್ತಾಯವನ್ನು ಮಾಡಿದ್ರು. ಕೇವಲ ಬೆಂಗಳೂರಷ್ಟೇ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಭಾಗಗಳಲ್ಲಿ ಬಿಜೆಪಿಯ ಹೋರಾಟ ತಾರಕಕ್ಕೇರಿತ್ತು. ಬಾಂಗ್ಲಾದೇಶ ಅಧ್ಯಕ್ಷರು ಪ್ರಧಾನಮಂತ್ರಿ ಮೋದಿ ಬಂದಾಗ ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೆ ಬರ್ತದೆ. ಇದು ದೇಶದ್ರೋಹದ ಕೆಲಸ ಅಲ್ವಾ? ಹೇಳಿಕೆ ಕೊಟ್ಟರು. ಈ ಕರ್ನಾಟಕ ರಾಜ್ಯದಲ್ಲಿ ಯಾರ ಮೇಲೂ ಕೇಸು ಆಗ್ತಿಲ್ಲ. ನಾನು ಹುಲಿಯ, ಇದು ಹುಲಿಯ ಅಲ್ಲ, ಒಂಥರ ತೋಳ. ಇಂಥ ಕಳ್ಳ ಸರ್ಕಾರ, ಇಂಥ ಲೂಟಿ ಸರ್ಕಾರ ಕರ್ನಾಟಕ ರಾಜ್ಯದ ಯಾರು ಕೂಡ ನೋಡಿರಲಿಲ್ಲ. ಘೋಷಣೆ ಕೂಗಿ ಕಿಚ್ಚು ಹೊರಹಾಕಿದರು. ಭಿತ್ತಿಪತ್ರ ಪ್ರದರ್ಶಿಸಿ ಸರ್ಕಾರಕ್ಕೆ ತಿವಿಯೋ ಕೆಲಸ ಮಾಡಲಾಯಿತು. ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ರಾಜ್ಯದ ಉದ್ದಗಲಕ್ಕೂ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ದೋಸ್ತಿ ನಾಯಕರು ಬೀದಿಗಿಳಿದು ಆಕ್ರೋಶ ಹೊರಹಾಕಿದರು. ಕೈ ನಾಯಕರಿಂದ ಅವಹೇಳನ, ಕೇಸರಿ ಪಡೆ ಕೆಂಡ. ರಾಜ್ಯಪಾಲರ ವಿರುದ್ಧ ಹೇಳಿಕೆಯೇ ಕೇಸರಿ ಪಡೆಗೆ ಬ್ರಹ್ಮಾಸ್ತ್ರ. ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಹಾಗೂ ದಲಿತ ವಿರೋಧಿ ಸರ್ಕಾರ ಎಂದು ಆರೋಪಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಬಿಜೆಪಿ ಪ್ರತಿಭಟಿಸಿ ಕಿಚ್ಚು ಹೊರಹಾಕಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್, ಎಂಎಲ್ಸಿ ರವಿಕುಮಾರ್ ರೋಷಾವೇಶಗೊಂಡರು. ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಭಿತ್ತಿ ಪತ್ರಗಳು ರಾರಾಜಿಸಿದ್ವು. ಪ್ರತಿಭಟನೆಯಲ್ಲಿ ನೆರೆದಿದ್ದ ಎಂಎಲ್ಸಿ ರವಿಕುಮಾರ್ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅನ್ನೋಂತ ಸ್ವಲ್ಪ ಕೈ ಮೇಲೆ ಮಾಡಿ ಪ್ರಕಾಶ್ ಸಮೇತ ಆ ಸಿದ್ದರಾಮಯ್ಯ ಅವರ ಮನೆ ಇಲ್ಲ ಪಕ್ಕದಲ್ಲೇ ಇದೆ. ವಿಧಾನಸೌಧಕ್ಕೆ ಜೋರದ್ದಷ್ಟು ಕೊಡಬೇಕು, ಕೊಡಲೇಬೇಕು. ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆ ನೀಡಬೇಕು, ದರಿದ್ರ ಸರ್ಕಾರವನ್ನ ಕಿತ್ತೆಸೆಯಬೇಕು ಅಂತ ಆಗ್ರಹಿಸಿದ್ರು. ರಾಜ್ಯಪಾಲರನ್ನೇ ಓಡಿಸ್ತೀವಿ, ಅವ್ರ ಮನೆನೇ ಅಟ್ಯಾಕ್ ಮಾಡ್ತೀವಿ, ಅವ್ರನ್ನೇ ನಾಲಾಯಕು ಅನ್ನುವಂಥ ರೀತಿ ಹೇಳಿಕೆ ಕೊಟ್ಟರು. ಈ ಕರ್ನಾಟಕ ರಾಜ್ಯದಲ್ಲಿ ಯಾರ ಮೇಲೂ ಕೇಸು ಆಗ್ತಿಲ್ಲ. ರಾಜೀನಾಮೆಯನ್ನು ಕೊಡದೇನೆ ಅಂಟ್ಕೊಂಡು ಕೂತಾರೆ. ನನಗೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಇವು ಗೊತ್ತಾಯ್ತಲ್ಲ ಸಿದ್ದರಾಮಯ್ಯನವರೇ, ಈ ರೀತಿ ವೈಟ್ನರ್ನ ಹಾಕಿರೋದು ತಪ್ಪಾಗಿರೋದು ಗೊತ್ತಾಯ್ತಲ್ವಾ? ರಾಜೀನಾಮೆ ಕೊಡಿ. ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ, ಸೈಟ್ಗಳನ್ನ ಲೂಟಿ ಮಾಡೋದಕ್ಕೋಸ್ಕರನೇ ಬಂದಿರೋದು. ನಿಮಗೆ ಹೇಳ್ತೇನೆ, ಇಂಥ ಕಳ್ಳ ಸರ್ಕಾರ, ಇಂಥ ಲೂಟಿ ಸರ್ಕಾರ ಕರ್ನಾಟಕ ರಾಜ್ಯದ ಯಾರು ಕೂಡ ನೋಡಿರ್ಲಿಲ್ಲ. ನಾನು ಹುಲಿಯ, ನಾನು ಪಗರು, ನಾನು ಮಾಡಿದೆಲ್ಲ ಸರಿ, ನಾನು ಬಿಜೆಪಿ ಅವರು ಹೇಳ್ತಾರೆ ನಾನು ಭ್ರಷ್ಟಾಚಾರಿ ಅಂತ. ಈ ರೀತಿ ಕೂಗ್ತಿರಲ್ಲ, ನಿಮ್ಮ ಕೂಗಿಗೆ ಧಿಕ್ಕಾರ ಇರಬೇಕು ಸಿದ್ದರಾಮಯ್ಯನವರಿಗೆ. ಇವರ ನಿಮ್ಮ ಟಗರನ್ನು ಕೂಗಿಸಿಕೆ ಇದು ಸುಳ್ಳು ಹುಲಿಯ, ಇದು ಹುಲಿಯ ಅಲ್ಲ, ಇದು ಕರಿಯನೂ ಅಲ್ಲ. ಎಂತ ಹೇಳ್ತಾರೆ ಅದಕ್ಕೆ? ಒಂಥರ ತೋಳ. ಇನ್ನು ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ತನಿಖೆನೇ ಮಾಡಬಾರ್ದು ನನ್ನ ವಿರುದ್ಧ ಅಂತ ಹೇಳಿದ್ರೆ ಇದು ತೊಗಲಕ್ ದರ್ಬಾರ್ ಆಗುತ್ತೆ, ಸರ್ವಾಧಿಕಾರ ಆಗುತ್ತೆ. ಸರ್ವಾಧಿಕಾರಿಗಳು ಮಾತ್ರ ತನಿಖೆನೇ ಆಗಬಾರ್ದು ಅಂತ ಹೇಳೋರು ಸರ್ವಾಧಿಕಾರಿ. ತನಿಖೆ ಆಗುವಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದೆ ಗವರ್ನರ್ ಅವರ ಫೋಟೋಗಳನ್ನು ಸುಡುವಂಥದ್ದು, ಅವ್ರಿಗೆ ಚಪ್ಪಲಿಯಲ್ಲಿ ಹಾರ ಹಾಕುವಂಥದ್ದು, ಗವರ್ನರ್ ಬಗ್ಗೆ ಅವಹೇಳನಕಾರಿ ಮಾತಾಡುವಂಥದ್ದು, ಇದು ದಲಿತರಿಗೆ ಮಾಡಿದಂಥ ಅನ್ಯಾಯ, ಮೋಸ. ಒಬ್ಬ ಕಾನ್ಸ್ಟಿಟ್ಯೂಷನಲ್ ಹೆಡ್ಗೆ ಈ ಥರ ಮಾಡುವಂಥದ್ದು ಸಂವಿಧಾನದ ವಿರೋಧಿ. ಅದಕ್ಕೆ ರಾಜ್ಯದ ಜನಗಳ ಮುಂದೆ ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು. ಪ್ರತಿಭಟನೆ ವೇಳೆ ವಾಗ್ದಾಳಿ ನಡೆಸೋ ಭರದಲ್ಲಿ ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ ಎಂಎಲ್ಸಿ ಐವನ್ ಡಿಸೋಜಾ ನೀಡಿದ್ದ ಹೇಳಿಕೆಗೆ ಖಂಡನೆ ವ್ಯಕ್ತವಾಗಿದೆ. ಇದೇ ಹೊತ್ತಲ್ಲಿ ಮಂಗಳೂರಿನ ವೆಲ್ಸಿನೇನಿಯಾದಲ್ಲಿರೋ ಡಿಸೋಜಾ ಮನೆ ಮೇಲೆ ಕಲ್ಲು ಎಸೆಯಲಾಗಿದೆ.
ಬಿಜೆಪಿಯವರು ದಲಿತರ ಮೇಲೆ ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕುಟುಕಿದ್ದಾರೆ. ದಲಿತರು ಅವ್ರ ಮೇಲೆ ಅಪಮಾನ ಮಾಡಿದ್ದಾರೆ. ದಲಿತರ ಮೇಲೆ ಯಾವ ರೀತಿಯ ಕಾಳಜಿ, ಮೊಸಳೆ ಕಣ್ಣೀರು ಭಾರತೀಯ ಜನತಾ ಪಾರ್ಟಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯ ಆಗುವಾಗ ಇವರೆಲ್ಲರೂ ಸಹ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರು. ಏನೇ ಹೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿರೋ ವಿಷಯ ಈಗ ಬೇರೆ ಸಂಘರ್ಷಕ್ಕೆ ಕಾರಣವಾಗಿದೆ. ರಾಜ್ಯಪಾಲರನ್ನ ನಿಂದಿಸಿರೋ ವಿಚಾರವನ್ನ ಅಸ್ತ್ರ ಮಾಡಿಕೊಂಡಿರೋ ಕೇಸರಿ ಪಡೆ ಬೀದಿಗಿಳಿದು ಹೋರಾಟ ನಡೆಸುತ್ತಿದೆ. ಕಿರಣ್ ಹನಿಯಾಡ್ಕ ಜೊತೆ ಹಿರಣ್ಣ ಬಸವ, TV9 ಬೆಂಗಳೂರು.